ಹಾಯ್ ಹಲೋ ಅಂಡ್ ನಮಸ್ತೆ. ಇದೆಯಾ ನಿಜವಾಗ್ಲೂ ಇದೆಯಾ ದೇವ ಇದೆ ಬಂದೆ ನಮ್ಮ ಅಣ್ಣನ ಮನೆಗೆ ನೋಡ್ತಾ ಹೋಗೋದ ಮಾಡಿಸ್ಕೊ ಹೋಗೋದಂತ ನೋಡಿದ್ರೆ ದೇವಕ್ಕೆ ಹೋಗೋ ಅಂತಾರೆ. ಅಂತೂ ಬಂತು, ಲೊಕೇಶನ್ ಬಂತು. ನನ್ನ ಫ್ರೆಂಡ್ ಆಗಿರ್ಬೋದು, ನಾನು ಸುಮಾರು ರೂರಲ್ಲ ಅರೌಂಡ್ 9:30 to 10:30ಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಅಲ್ಲ ಅದು ಲೈಟ್ ಮಾಸೋದಕ್ಕೆ ಏನೋ ಅನಿಸ್ತಾ ಮಾತಾಡ್ಕೊಂಡು ಆಗುತ್ತೆ ಅಂತಲ್ಲ ಫೀಲ್ ಆದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಭಯ ಐತಿಲ್ಲ. ಅಣ್ಣ ಶುಭ ಸಿಡ್ಕಂಡೆ ಅದು ಇವ್ನು ಹೋಗ್ತಾನೆ. ನಾವು ಅದಕ್ಕೆ ತೊಂದರೆ ಮಾಡಿದ್ರೆ ಅವು ನಮಗೆ ತೊಂದರೆ ಮಾಡ್ತವೆ. ಮನೇಲಿ ತಲೆ ಕಾಲು ಸಾಂಬಾರು ಮಾಡಿದ್ರು, ತಿನ್ಕೊಂಡು ಹಿಂದೆ ಮಲ್ಕತ್ತಿದೆ. ಇವರು ಅದು ಬೇಯೋತ್ತಿಗೆ ಹಾಕಬತ್ತೀವಿ ಅಂತ ಹೇಳ್ಬಿಟ್ಟು ಟೈಮ್ ನೋಡ್ರು 11 ಗಂಟೆ ಆಗೈತೆ. ನಮ್ಗೇನು ಫೀಲ್ ಆಗಿಲ್ಲ. ತುಂಬ ಟೈಮ್ ಆಗಿದೆ, 11:30 ಆಗಿದೆ. ಓದೋದಾಯ್ತು. ನಿಂತ್ಕೊಂಡು ಏನಿಲ್ಲ ಅನ್ನೋನ್ಗೆ ಯಾಕೆ ರಾಹುಲ್ ಏನಾಯ್ತು? ಸರಿ ಎಲ್ಲ ಮುಗಿದ್ಮೇಲೆ ಹಂಗೆ ಕೂಡ ಬರ್ತಾರ. ನಾವಿರ್ಲಿಲ್ವ ಅಲ್ಲಿ? ಅದನ್ನ ತಾನೇ ಹೇಳಿದೆ, ಎಷ್ಟೊತ್ತು ಹೇಳೋದು. ಓಡ್ ಬಂದ್ರೆ ಆಗುತ್ತೆ ಅಲ್ಲಿ ಯಾರು ಮೂಗ್ತಾಗಿದ್ರೆ ಓಡ್ ಬಂದಿದ್ದೀಗ ನಾವೆಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈಗ ಒಂದು ಹಾರರ್ ಬ್ಲಾಗ್ ಮಾಡೋಣ ಅಂತ ಹೊರಟಿದ್ದೀವಿ. ನಮ್ಮ ಚಾನಲ್ನ ಮೊದಲನೇ ಹಾರರ್ ಬ್ಲಾಗು. ಬಟ್ ಬೇಸಿಕ್ಕಾಗಿ ಹಾರರ್ ಏನು, ದೆವ್ವ ಇದೆಯಾ, ನಿಜವಾಗ್ಲೂ ಇದೆಯಾ, ದೇವ ಇದೆ. ಸುಭಾಷ್ ನಮ್ಮ ಹುಡುಗಂದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಸುಭಾಷ್ ಒನ್ನ ಮಂಡ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಚಿಂದಿಯಾಗಿ ವಿಡಿಯೋಸ್ ಹಾಕ್ತೀವಿ. ಎಲ್ಲರೂ ಇಮೇಲೆ ನೋಡ್ತಾ ಇರಬೇಕು, ಲೈಕ್ ಕೊಡ್ತಾ ಇರಬೇಕು, ಶೇರ್ ಮಾಡ್ತಾ ಇರ್ಬೇಕು. ಇಮೇಲೆ ಏನಂತ ಇವಾಗ ಅಲ್ಲೇ ದೆವ್ವನ ಎದುರಿಸಕ್ಕೆ ಬಸ್ ಹೊಡಿತದೆ ನಮ್ಮ ಹುಡುಗ ಪ್ರಶಾಂತ್ ಅಂತೇಳಿ. ಮತ್ತೆ ನಮ್ಮ ಹುಡುಗ ರಾಹುಲ್ ಅಂತೇಳಿ, ಇವಂದು ಯೂಟ್ಯೂಬ್ ಚಾನಲ್ ಇದೆ, ಸ್ಪೋರ್ಟ್ಸ್ ಚಾನಲ್ಲು, ರಿವ್ಯೂ ಮಾಡ್ತಾನೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಹೇಳಿ ಬ್ರೋ, ಸುಮ್ಮನೆ ಹೇಳಿ ಬ್ರೋ. ಕ್ರಿಕ್ ಆನ್ಲೈನ್ ಅಂತ ಸ್ಪೋರ್ಟ್ಸ್ ವಿಡಿಯೋ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮ್ಮನೆ ಬಂದೆ ನಮ್ಮ ಅಣ್ಣರ ಮನೆಗೆ ನೋಡ್ಕೊ ಹೋಗೋದ ಮಾತಾಡ್ಸ್ಕೊ ಹೋಗೋದಂತ ನೋಡಿದ್ರೆ ದೇವಕ್ಕೆ ಹೋಗೋ ಅಂತಾರೆ, ಎಲ್ಗೋ ಕರ್ಕೊ ಹೋಗ್ತಾರಂತೆ. ಬನ್ನಿ ಹೋಗೋಣ. ದೇವ ಸಿಗುತ್ತಾ? ದೇವ ಸಿಗೋದಿಲ್ಲ ಅಂತ ಕಾಣಿಸ್ತೈತಿ. ನಾವೇ ದೇವ್ರ ಸಿಗುತ್ತೆ. ಬನ್ನಿ ಹೋಗೋಣ, ಚಿಂದಿ ಮಾಡೋಣ. ಮಳೆ ಬರ್ತೈತೆ, ಬನ್ನಿ. ಕಂಡ್ಬಿಟ್ಟು ಟ್ರೈನ್ ಮಾಡಿ ಏನಿಲ್ಲ, ಕಿಶನ್ ನೀವೇನು ಮಾಡ್ತೀಯಪ್ಪ? ಕಂಡ್ಬಿಟ್ರೆ ಅಣ್ಣ ನಮ್ಮನ್ನ ಹೊಡಿಬೇಡಿ ಅಣ್ಣ, ನಮ್ಮನ್ನು ಬಿಟ್ಬಿಡಿ ಅಣ್ಣ. ಡೌಟು, ನಾವೇನೋ ಛತ್ರಿ ಹಿಡ್ಕೊ ಹೋಗ್ತಾ ಇದೀವಿ, ಅವ್ರ ಹತ್ರ ಛತ್ರಿ ಇರಲ್ಲ, ಹೊಂಟಾಗಿರಲ್ವಾ ಅವರು? ಅಲ್ವಾ? ಅದಕ್ಕೆ 2 ಚೇಂಜ್ ತಗೊಂಡು ಮಳೆಗೆ ಆಚೆನೆ ಬಂದಿಲ್ಲ ಅಂದ್ರೆ ಅವ್ರಿಗೂ ಚಳಿ ಹಿಡಿಸುತ್ತೆ, ಬರಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಸೀರಿಯಸ್ ಆಗಿ ಜನ ಹೋಗ್ಬೇಕಾದ್ರೆ ಏನೋ ಇಟ್ಟು ಎಳ್ದಾಗ ಆಗ್ಬಿಡುತ್ತೆ. ಏನಾರ ಆಗ್ಬಿಟ್ಟು ನೋಡೇ ಬಿಡ್ಬೇಕು. ಒಬ್ಬೊಬ್ಬರೇ ಹೋಗುವ, ಯಾರು ಏನು ಎಕ್ಸ್ಪೀರಿಯನ್ಸ್ ಆಗುತ್ತೆ ಗೊತ್ತಾಗುತ್ತೆ. ಚೆಕ್ ಮಾಡೋಣ. ಕೇಳಿಸ್ಕೊಂಡ್ರಲ್ಲ, ಹೋಗ್ತಾ ಇದ್ವಿ, ಮಳೆ ಹೆವಿ ಆಗ್ಬಿಟ್ಟಿದೆ. ಇಲ್ಲಿ ಬಂದೆ ಒಂದು ಕಡೆ ನಿಂತಿದ್ದೀವಿ. ಬಂತು ಲೊಕೇಶನ್ ಬಂತು. ನಾವೇನು ಲೊಕೇಶನ್ ಅಂತ ಹೇಳ್ತಿದ್ದೆ, ಅಂಡರ್ ಪಾಸ್ ಅಂತ ಬಂತು, ತೋರಿಸಿ ಅಂತಾಳಿ. ನೀರು ಬಂದು ಮಳೆ ಬಂದೆಲ್ಲ ನೀರು ನಿಂತ್ಕೊಬಿಟ್ಟಿದೆ. ಮಳೆ ಬರ್ತಿದೆ, ನನ್ನ ಮೊಬೈಲು ವಾಟರ್ ಪ್ರೂಫ್ ಅಲ್ಲ, ಸೊ ಜಾಸ್ತಿ ಅದಕ್ಕೆ ಎಷ್ಟೊಂದು ವೀಡಿಯೋ ಮಾಡಲಿಲ್ಲ ಎಷ್ಟೊತ್ತವರೆಗೂ. ಈ ಲೊಕೇಶನ್ ರೀಚ್ ಆಗಿದ್ದೀವಿ ಜಸ್ಟ್. ಒಂದು ಕ್ವಾರ್ಟರ್ ತಂದಿದ್ರೆ ಒಡ್ಕೊಂಡ್ರೆ ಸ್ವಲ್ಪ ಧೈರ್ಯನಾದ್ರು ಗೊತ್ತಾಯ್ತು. ನೋಡಿ ಗಾಯ್ಸ್, ನಮ್ಮ ರೂಮ್ ಕ್ವಾರ್ಟರ್ ಬೇಕಂತೆ ದೇವ್ರ ಜೊತೆ. ಅಷ್ಟೊಂದು ಭಯನಾ? ಭಯ ಇಲ್ಲ, ಆದರೂ ಎಲ್ಲೋ ಸ್ವಲ್ಪ ಭಯ. ಇವಾಗ ಇಲ್ಲಿ ದೆವ್ವ ಇದೆ ಅಂತೀರಾ? ಅದೇ ನೀವು ಹೇಳ್ದಂಗೆ ಇದ್ರೆ ಎತ್ತಾಕ ಹೋಗೋದು.
ನನ್ನ ಕಲ್ಪನೆ ಇಲ್ಲ ಆ್ಯಕ್ಚುಲಿ. ದೆವ್ವ ನಂಬ್ತೀನಿ, ನಾನು ನಂಬ್ತಿಲ್ಲ ಆ್ಯಕ್ಚುಲಿ, ಗೊತ್ತಿಲ್ಲ, ಎಲ್ಲರೂ ನಂಬ್ತಾರೆ, ಬಟ್ ನಾನು ನಂಬ್ತೀನಿ. ಅದ್ರ ಬಗ್ಗೆ ಭಯನೂ ಇದೆ, ಬಟ್ ಭಯದಿಂದ ಆಗೋದು ಇದು ನನಗೆ ಕಾಣಿಸ್ತದೆ ಇದೆ. ಆ್ಯಕ್ಚುಲಿ ಈ ಲೊಕೇಶನ್ ಬರ್ಲಿಕ್ಕೆ ಕಾರಣ ಇಲ್ಲಿ ನನಗಾಗಲಿ, ನಿಶಾನ್ಗಾಗಲಿ, ನನ್ನ ಫ್ರೆಂಡ್ಸ್ಗಾಗಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಎಕ್ಸ್ಪೀರಿಯನ್ಸ್ ಮೇಲೆ ಎಕ್ಸ್ಪೀರಿಯನ್ಸ್ ನಿಜಾನ ಇಲ್ವೋ ನಾವು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದೀವಿ ಇಲ್ಲಿ. ನೋಡೋಣ. ಟೈಮ್ ಎಷ್ಟಾಗಿದೆ ಈಗ? ಸುಮಾರು 10 ಆಗಿದೆಯಲ್ಲ, 10 ಗಂಟೆ ಆಗಿದೆ ಈಗ. ನಾವು ಆ್ಯಕ್ಚುಲಿ ದೆವ್ವ ಬರೋ ಟೈಮಿಂಗು 12 ಗಂಟೆ ಮೇಲೆ ಅಂತಾರೆ. ಸೊ 12 ಗಂಟೆವರೆಗೂ ಕಾಯೋಕ್ಕಾಗಲಿಲ್ಲ ನಮಗೆ. ಅಷ್ಟೊಂದು 12 ಗಂಟೆಗೆ ಬಂದು ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ಫಸ್ಟ್ ವೀಡಿಯೋ, ಫಸ್ಟ್ ಎಕ್ಸ್ಪೀರಿಯೆನ್ಸು ಸ್ವಲ್ಪ ನೋಡೋಣ. 10 ಗಂಟೆಗೆ ಬಂದು ನೋಡೋಣ. ಯಾಕಂದರೆ ನನ್ನ ಫ್ರೆಂಡ್ ಆಗಿರ್ಬೋದು, ನಾನು ಸುಮಾರು ಹುಡುಗರೆಲ್ಲ ಅರೌಂಡ್ 9:30 to 10:30ಗೆ ಈ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಸೊ ಫಸ್ಟ್ ವೀಡಿಯೋ ಜಸ್ಟ್ ಎಕ್ಸ್ಪೀರಿಯನ್ಸ್ ಪರ್ಪಸ್ಸು. ನೆಕ್ಸ್ಟ್ ವೀಡಿಯೋಗಳೆಲ್ಲ ಅದನ್ನು ಏನು ಕೇಟೋಬಿಲಿಟಿ ಹಿಡ್ಕೊಂಡು ಎಕ್ಸಾಕ್ಟಾಗಿ ಮಾಡೋಣ. ಬಟ್ ಈಗ ಜಸ್ಟ್ ಎಕ್ಸ್ಪೀರಿಯನ್ಸ್ ಪರ್ಪಸ್ ಅಷ್ಟೇ ಬಂದಿದ್ದೀವಿ, ನೋಡೋಣ ಏನು ಫೀಲ್ ಆಗಿದೆ ನನಗೆ. ನಿಜ ಹೇಳೋ, ಲೈಟ್ ಪಾಸ್ ಆಯಿತು, ಒಂದು ಗಾಡಿ ಪಾಸ್ ಆಯಿತು. ಲೈಟ್ಗೆ ನಮ್ಮ ಹುಡುಗ ಸ್ವಲ್ಪ ಜೊತೆ ಪಡೆದ್ಬಿಟ್ಟ. ಅಲ್ಲ, ಅಲ್ಲಿ ಲೈಟ್ ಪಾಸ್ ಅದಕ್ಕೆ ನನಗೆ ಏನೋ ಅನಿಸ್ತಾ ಇಲ್ಲ, ಇವರೆಲ್ಲ ಸೇರ್ಕೊಳ್ತಾರೆ. ಹೇಳಿ ನಿಶಾಂತ್. ನನಗಂತೂ ದೇವರಾಣೆ ಭಯ ಆಯ್ತಿದೆ. ಭಯ ಆಯ್ತಾಯ್ತಾ? ಒಂದು ಕ್ವಾರ್ಟರ್ ಹಾಕಿದ್ರೆ ಧೈರ್ಯ ಬಂದಿರೋದು. ಅಲ್ಲ ಮಾಡಿ ಅಕ್ಕಪಕ್ಕ ಬಾರ್ಗಳು ತೆಗೆದು ಒಂದು ಕ್ವಾರ್ಟರ್ ತಂದ್ಕೊಂಬಿಡಿ, ಇಲ್ಲೆಲ್ಲ ಮೂಳೆ ನೋಡಿ. ಅಲ್ಲ, ಓಕೆ ಕೊಡ್ಸೋಣ. ಈಗ ಈ 100% ಇನ್ನೇನು ನಾನು ನ್ಯೂಸ್ ಕೇಳಿದೆಯಲ್ಲ ಸುಮ್ಮನೆ ಆರೋದ ಬಗ್ಗೆ, ಅದೇನು ನಿಮಗೇನು ಅನಿಸುತ್ತೆ? ನನಗೂ ಅಷ್ಟೇ ನಿಮಗೆ ಎಕ್ಸ್ಪೀರಿಯನ್ಸ್. ದೇವ್ರದ ಬಗ್ಗೆ ಏನಿದೆ ನಮಗೆ? ದೆವ್ವ ಇದೆ ಅಂತ ಇದೆಯಾ? ದೆವ್ವ ಇದೆ ಅದ್ರ ಬಗ್ಗೆ ಏನು? ದೆವ್ವ ಅಂದರೆ ಈಗ ದೇವ್ರ ಇದ್ಮೇಲೆ ದೆವ್ವ ಇದ್ದೇ ಇರ್ತದೆ. ದುಷ್ಟಶಕ್ತಿ ಇದ್ಮೇಲೆ ಶಕ್ತಿ ಇರಬೇಕು. ಹಂಗೆ ಇದೇ ದುಷ್ಟಶಕ್ತಿ, ಇದು ದುಷ್ಟಶಕ್ತಿ ಇದೆ ಅಂತ ನಾನು ಅನ್ಕೊಂಬಲ್ಲೆ. ದೈವ ಶಕ್ತಿ ಇದ್ಮೇಲೆ ದುಷ್ಟಶಕ್ತಿ ಇರ್ತದೆ ಅಂತ. ಇದು ಗ್ಲಾಮರ್ ಮಿಸ್ಟೇಕ್ ಆಗಿರ್ಬೇಕು. ದೈವ ಶಕ್ತಿ ಅಂತ ಇದ್ಮೇಲೆ ದುಷ್ಟಶಕ್ತಿ ಇದ್ದೇ ಇರುತ್ತೆ. ಅದು ಯಾವ ಥರ ಇರುತ್ತೆ ಅಂತ ನಾನು ದೇವರಾಣೆ ನೋಡಿಲ್ಲ. ನೀವೇನಾದ್ರು ನೋಡಿದ್ದೀರಪ್ಪ ದೆವ್ವ ಹೆಂಗಿದೆ ಅಂತ? ಇಲ್ಲ, ನಾವೇನು ನೋಡಿಲ್ಲ. ನಾನು ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಲ್ಲ. ನಾನು ದೆವ್ವ ಐತೆ ಅಂತ ನಂಬೋದೂ ಇಲ್ಲ. ಮನೆಗೆ ಹೋಗೋದ್ರೆ ನಂಬಿಸ್ತಿಲ್ಲ ಕೇಳೋ ಗ್ಯಾರಂಟಿ ಏನು ಇರೋದಿಲ್ಲ. ಇನ್ನೊಂದು ಏನಂದರೆ ನಮ್ಮ ಥರ ಈಗ ಆಲ್ರೆಡಿ ತುಂಬ ಜನ ಹಾರರ್ ವಿಡಿಯೋಗಳು ಮಾಡಿದ್ದಾರೆ. ತುಂಬ ಜನ ಏನು ಹಾಂಟೆಡ್ ಪ್ಲೇಸಸ್ಗೆ ಹೋಗಿ ವಿಡಿಯೋಗಳು ಮಾಡಿದ್ದಾರೆ. ನಾವು ಫಸ್ಟ್ ಏನಲ್ಲ ಮನೇಲಿ ತಲೆಕಾಲು ಸಾಂಬಾರು ಮಾಡಿದ್ವು, ಬೇಯೋದಕ್ಕೆ ಕರ್ಕೊಂಡ್ಬಂದು ಈ ದೆವ್ವ ಕೊಡೋಕೆ ನನಗೇನು ಅರ್ಥ ಆಗ್ತಾ ಇಲ್ಲ. ಹೋಗಪ್ಪ. ಹಾಂ, ಸುಭಾಷ್ ಬನ್ನಿ. ನಿಮಗೆ ಹಾರರ್ ಎಕ್ಸ್ಪೀರಿಯನ್ಸು, ನಿಮ್ಮ ಹಾರರ್ ಎಕ್ಸ್ಪೀರಿಯನ್ಸ್ ಜೊತೆ ಈ ಪ್ಲೇಸ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನಾರ? ನಾನು ದೆವ್ವನ ನಾನು ಕಣ್ಣಾರ ನೋಡಿಲ್ಲ. ಮತ್ತು ಕೆಲವೊಬ್ರು ನಂಬ್ತಾರೆ, ಕೆಲವೊಬ್ರು ನಂಬಲ್ಲ. ಬಟ್ ನಾನು ನಂಬ್ತೀನಿ ನಂಬಲ್ಲ ಯಾವುದನ್ನು ಹೇಳಲ್ಲ, ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಉದ್ದೇಶ ಆಗಿರ್ತದೆ. ಈಗ ಕೆಳಗಡೆ ನಿಂತಿದ್ದೀವಿ, ಲಾರಿ ಹೋದ್ರೆ ಅದೇ ಮೇಲೆ ಹೋದಂಗೆ ಹೇಳ್ತಾ ಇದೆ. ಫಸ್ಟ್ ಆಫ್ ಆಲು ಇನ್ನೊಂದು ಏನಂತಂದರೆ, ಈ ಅಂಡರ್ ಪಾಸ್ಗಳಾಗಿರ್ಬೋದು, ಈ ಹೊಸದಾಗಿರೋ ಹೈವೇಗಳಾಗಿರ್ಬೋದು, ಯಾಕೆ ಆ ರೀತಿ ಜನ ಭಯ ಬೀಳ್ತಾರೆ ಅಂದರೆ ನನಗನ್ಸೋದು ಒಂದು ಮೇಯ್ನಾಗಿ ತುಂಬ ಆಕ್ಸಿಡೆಂಟ್ಗಳಾಗಿರುತ್ತೆ, ತುಂಬ ಜನದ ಪ್ರಾಣಗಳು ಹೋಗಿರುತ್ತೆ. ಇಲ್ಲೆಲ್ಲ ಗೊತ್ತಿಲ್ಲ ಯಾರ್ಯಾರ ಪ್ರಾಣ ಇಲ್ಲೋಗಿರುತ್ತೋ, ಯಾವ ರೀತಿ ಇರುತ್ತೋ, ಆತ್ಮಗಳು ಇರುತ್ತೋ ಇರೋಲ್ವೋ ಅದೆಲ್ಲ ಗೊತ್ತಿಲ್ಲ. ಬಟ್ ಈ ಥರ ಒಂದು ಜಾಗಗಳು ಅಂತಂದಾಗ ಅದು ಆ ಕತ್ತಲೆ ಅನ್ನೋದು ಆಟೋಮೆಟಿಕ್ ಆ ನೆಗೆಟಿವ್ ಎನರ್ಜಿನ ಎಳ್ಕೊಂಡ್ಬಿಡುತ್ತೆ ನನ್ನ ಫೀಲ್. ಹಂಗಾಗಿ ಈ ಥರ ಜಾಗಗಳು ಭಯ. ಯಾಕೆ ಅಂತಂದರೆ ಇಲ್ಲಿ ಬನ್ನಿ, ಇಲ್ಲಿ ತೋರಿಸ್ತೀನಿ. ಮೇಲ್ಗಡೆ ಜಾಗ ಇದೆ, ತೋರಿಸಿ. ಆ್ಯಕ್ಚುಲಿ ಒಂದ್ಸಲ ಆಕ್ಸಿಡೆಂಟ್ ಆದಾಗ ನಾನು ನೋಡಿರೋ ಪ್ರಕಾರ ಕಾರಿ ಗ್ಯಾಪಲ್ಲಿ ಬಿದ್ದಿದೆ ಕೆಳಗಡೆ. ಮತ್ತೆ ಹಂಗಾಗಿ ಆಮೇಲೆ ಇಲ್ಲಿ ನೋಡಿ ಎಲ್ಲ ಕಡೆ ಇರ್ತದೆ, ಎಲ್ಲ ಕಡೆ ಲೈಟ್ಸ್ ಇರುತ್ತೆ. ಇಲ್ಲಿ ನೋಡಿ ಲೈಟ್ಸ್ ಇಲ್ಲ. ಇದು ತುಂಬ ಭಯ ಆಗುತ್ತೆ. ಇದೊಂಥರ ಕೆಳಗಡೆ ಎಲ್ಲ ಕಾಲುವೆ ಇದೆ, ಆ ಕಡೆ ತೋರಿಸ್ತೀನಿ. ಅಂದರೆ ಅಲ್ಲಿ ಏನೇ ಪ್ರಾಣಿಗಳ ಸತ್ರು ತಂದು ಹಾಕ್ಬಿಡ್ತಾರೆ ಅಲ್ಲಿ. ಆ್ಯಕ್ಚುಲಿ ನಾನು ನೋಡಿದ್ದೀನಿ ಕಣ್ಣಾರ, ತೋರಿಸ್ತೀನಿ ಇವಾಗ ನಿಮಗೆ. ಅಲ್ಲಿ ಕಾಲುವೆ ಇದೆ, ಅಷ್ಟು ಮಟ್ಟಿಗೆ ಭಯ. ಮತ್ತು ಸಖತ್ ಯಾಕೋ ಮತ್ತೆ ಲೈಟ್ಸ್ ಇಲ್ಲ ಇಲ್ಲಿ. ಫಸ್ಟ್ ಆಫ್ ಆಲ್ ಈ ರೀತಿ ಒಂದು ಪೊಲೀಸರು ಆ್ಯಕ್ಚುಲಿ ಗಸ್ತು ಹೊಡಿತಾ ಇರ್ತಾರೆ, ಸಿಗಾಕೊಂಡ್ರೆ ಗ್ಯಾರಂಟಿ ಬಿಡ್ತಾರೆ ನಮ್ಮ ಗೇಟು. ಬಟ್ ಅವ್ರು ಬರೋಷ್ಟೊಳಗಡೆ ಜಾಗದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕರ್ಕೊಂಡು ಹೋಗೋಣ ಅಂತಿದ್ದೀವಿ. ಬನ್ನಿ ನಿಮಗೆ ಕಾಲುವೆ ಎಲ್ಲ ತೋರಿಸ್ತೀನಿ ಬೇಕಾದ್ರೆ ಮುಂದೆ. ಬೈಕಿಲ್ಲಿ ನಮ್ಮ ಸುಭಾಷ್ ಏನು ಹೇಳಿದ, ಈಗ ಒಂದು ಕಾಲುವೆ ಇದೆ ಅಲ್ಲಿ ಇದಾಗಿದೆ ಅಂತ. ಇದೆ ಆ ಕಾಲುವೆ, ಕತ್ಲೆಯಲ್ಲಿ ಕಾಣಿಸ್ತಿದೆಯಾ ಕಾಣಿಸ್ತಿಲ್ಲ ನಿಮಗೆ. ಬಟ್ ಎಷ್ಟು ಭಯಂಕರವಾಗಿದೆ ಅಂತಂದ್ರೆ ಫ್ಲೈಓವರ್ ಇದು ಹೋಗಿದೆ, ಅದರ ಕೆಳಗಡೆ ಒಂದು ಕಾಲುವೆ ಇರ್ತದೆ. ಅದೇ ಇದು
ಆ ಕಡೆ ಸಿನಿಮ್ಯಾಟಿಕ್ ಫೀಲ್ ಕೊಡ್ತಾ ಇದೆ ಮಾತ್ರ. ಇವತ್ತು ಹೈವೇಲಿ ಲೈಟ್ಗಳು ಯಾರಿಲ್ಲ ಅನ್ಸುತ್ತೆ. ನೀಟಾಗಿ ಲೈಟ್ಗಳು ಇವತ್ತೇ ವಿಡಿಯೋ ಮಾಡೋಣ ಅಂತ ಬಂದಿದ್ದೀವಿ. ಹೈವೇಲಿ ಯಾವ್ದು ಲೈಟ್ಸ್ಗಳೇ ಇಲ್ಲ, ಫುಲ್ ಹೈವೇಲಿ ಇದಾವೆ ಆಕ್ಚುಲಿ ಇದಾವೆ, ಇಲ್ಲೇ ಇಲ್ಲ ಪರ್ಪಸ್. ಹೇಳ್ತೀನಿ, ಇವತ್ತು ಇಲ್ಲೇ ಇಲ್ಲ, ಇದಕ್ಕೂ ಇಲ್ಲ ನೋಡಿ. ಫುಲ್ ಹೈವೇ ಪೂರ್ತಿ ಕತ್ಲಿ. ನಮ್ಮ ಬ್ಯಾಡ್ ಲಕ್ ಇವತ್ತು ವಿಡಿಯೋ ಮಾಡಕ್ಕೆ ಬಂದಿದ್ದೀವಿ. ಈ ರೀತಿ ಕಿರುತ್ತಾಗ ಯಾರಿಗಾದ್ರೂ ಭಯ ಆಗುತ್ತೆ. ಭಯ ಆದಾಗ 1-2 ಬರೋದೆಲ್ಲ ಕಾಮನ್. ನನಗೇನನ್ಸುತ್ತೆ ಅಂತಂದ್ರೆ, ನಾವು ನಮ್ಮ ಧೈರ್ಯದ ಮೇಲೆ ಈ ಒಂದು ನಿರ್ಧಾರನ ತಗೊಂಡಿಲ್ಲ ಬಂದಿದ್ದೀವಿ. ಬಟ್ ಇದನ್ನ ನೋಡ್ಕೊಂಡು ಯಾರು ಹೋಗ್ಬೇಡಿ. ಯಾಕೆಂತಂದ್ರೆ ಎಲ್ಲ ಜಾಗಗಳು ಎಲ್ಲ ಪರಿಸ್ಥಿತಿಗಳು ಒಂದೇ ಥರ ಇರಲ್ಲ. ಯಾಕೆಂದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಿಮಗೆ ನೀವೇ ಜವಾಬ್ದಾರಿ ಆಗಿರ್ತೀರ. ಹಾಗಾಗಿ ನಾವು ಸೇಫ್ಟಿಯಾಗೆ ಬಂದಿದ್ದೀವಿ, ಸೇಫ್ಟಿಯಾಗೆ ಹೋಗ್ತೀವಿ. ಈ ವಿಡಿಯೋಗಳನ್ನ ನೋಡ್ಕೊಂಡು ನಾನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅಂತ ಹೋಗಿ ಮತ್ತೆಲ್ಲೋ ಹೋಗಿ ಏನು ತೊಂದರೆ ಆಗದಿರೋ ಥರ ನೋಡ್ಬೋದು ಜವಾಬ್ದಾರಿ ನಿಮ್ಮದು. ನಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಾ ಇದೀವಿ, ಖಂಡಿತ ಶೇರ್ ಮಾಡ್ತಾ ಇದ್ದೀವಿ. ಆದರೆ ಅದನ್ನು ಯಾರು ಸೀರಿಯಸ್ ಆಗಿ ತಗೊಂಡು ನಾನು ಈ ಥರ ಮಾಡಬೇಕು ಅನ್ನೋ ಪ್ರಯತ್ನಗಳನ್ನ ಮಾಡಬೇಕು. ನಮ್ಮ ಈ ಹಾರರ್ ಸೀರೀಸ್ನ ಉದ್ದೇಶನೇ ಮೇಯ್ನಾಗಿ ನಿಜ ಏನಿದೆ ತಿಳಿಸ್ಬೇಕು, ಅದನ್ನ ಭಯ ಬೀಳಿಸ್ಬಾರ್ದು. ನಿಜ ಗೊತ್ತಿರಬೇಕು. ಜಾಗ ಕೆಟ್ಟದ್ದು ಅಂದರೆ ನೀವು ಅಲ್ಲಿ ಹೋಗೋ ಅವಶ್ಯಕತೆ ಇಲ್ಲ. ಅದು ಜವಾಬ್ದಾರಿ ನಾವು ಮಾಡ್ತೀವಿ, ನಾವು ತೋರಿಸ್ತೀವಿ. ನಿಮಗೆ ತಿಳ್ಕೊಳ್ಳಿ, ವಿಡಿಯೋ ಎಂಜಾಯ್ ಮಾಡಿ ಅಷ್ಟೇ. ಆಕ್ಚುಲಿ ನಿಜ ಹೇಳ್ಬೇಕು ಅಂತಂದ್ರೆ, ನಾವು ಮಾಡಿರೋ ಭಯಂ ಶಾರ್ಟ್ ಫಿಲ್ಮ್ ಇದೆಯಲ್ಲ, ಅದನ್ನ ನೋಡಿದ್ರೆ ಮಸ್ತ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೌದೌದು. PRP ಸ್ಟುಡಿಯೋಸ್ ಅಲ್ಲಿ ರಿಲೀಸ್ ಮಾಡಿದ್ವಿ ಭಯಂ ಅನ್ನೋ ಹಾರರ್ ಕಂಟೆಂಟ್. ಒಬ್ಬ ವ್ಯಕ್ತಿ ದೆವ್ವ ಅನ್ನೋ ಭ್ರಮೆಯಲ್ಲಿ ಯಾವ ರೀತಿ ಎಲ್ಲ ಭಯ ಬೀಳ್ತಾನೆ ಅನ್ನೋದನ್ನ ಭಯ ಅಂತಲ್ಲ, ಭಯ ಬಿದ್ರೆ ಅವ್ನಿಗೆ ಏನೆಲ್ಲ ಫೀಲ್ ಆಗುತ್ತೆ, ಇಲ್ಲದೆ ಇರೋದು ಇದೆ ಅಂತ ಫೀಲ್ ಆಗುತ್ತೆ ಅನ್ನೋ ಒಂದು ಕಂಟೆಂಟ್ ಮೇಲೆ ಶಾರ್ಟ್ ಫಿಲ್ಮ್ ಮಾಡಿದೀವಿ. ಚೆಕ್ಔಟ್ ಮಾಡ್ಬೋದು ನೀವು ನಮ್ಮ ಚಾನಲ್. ಒಂದ್ಸಲ ನೋಡಿ, ನಿಮ್ಗೂ ಅರ್ಥ ಆಗುತ್ತೆ. ಸಪೋರ್ಟ್ ಮಾಡಿ ನೋಡಿ. ನಮ್ಮ ಹೋಗುದ್ರಾ ಏನಂತ ಕರೆಕ್ಟ್ ಆಗಿ ಸುರೇಶ್ ಇಲ್ಲ ಬೇಡ. ನಗದಲ್ಲ. ಇಲ್ಲ ಯಾರು ಇವರೇ ಅವರ ಎಸ್ತಂಡ ಮಗ ಇದ್ದಾರೆ. ನನಗಂತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ವಿಡಿಯೋ ನೋಡ್ತಾರೆ, ನಿಮ್ಗೆ ಆ ಥರ ಎಕ್ಸ್ಪೀರಿಯನ್ಸ್ ಇದ್ರೆ ಕಮೆಂಟ್ ಮಾಡಿ. ಇವಾಗ ನಾನೇ ನೀನೇ ನೀನ್ ಎಷ್ಟಬೇಕು ಮಾತಾಡ್ತಾ ಇದ್ದ ನಾನು ಕಲ್ಬಿರೋದು ಏನ್ ಬಿತ್ತು ಅಂತ ಗೊತ್ತಿಲ್ಲ. ಇವ್ರಿಬ್ರು ನೀನ್ ಹಾಕ್ದೆ ನಾನು ಹಾಕ್ದೆ ಅಂತ ಕಿತ್ತಾಡ್ತಾರೆ. ಯಾರು ಹಾಕಿದಪ್ಪ? ನಾನು ಮಾತಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ನನಗೆ ಇದೆಲ್ಲ ಉಂಟಾಯ್ತದೆ. ನಿಂತಿರುವ ಇಲ್ಲಿ ನನಗೆ ಐಕ್ರಿಯವ ಇಲ್ಲಿ ಎಷ್ಟು ಓಕೆ ಚಾರ್ಜ್ ಇದೆ. ಇವಾಗ ಇದೆ ನಾನು ಹಣ ಶಿವ ಇದಾರೆ ಇದ್ರೆ ನೋಡಿ. ಈಗ ನಿಶಾಂತ್ ಸುಭಾಷ್ ಎಲ್ಲ ಮಾತಾಡ್ತಾ ಇದಾರೆ. ನೀನು ಮಾತಾಡ್ತಾ ಇದ್ದೀನಿ, ನಿನ್ನ ಅಭಿಪ್ರಾಯ ಹೇಳು. ನಾಳೆ ಒಂದು ಅರ್ಧ ಗಂಟೆ ಆಗಿದೆ ಇಲ್ಲಿ ಬಂದು ನಾವು. ಸೊ ಏನ್ ಫೀಲ್ ಆಯ್ತೈತೆ? ಏನು ಇದುವರೆಗೂ ನಾನು ಯಾವುದೇ ತರದ ಆತರ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿಲ್ಲ. ಸುಮಾರು ಸಲ ಓಡಾಡಿದೀನಿ ಬೇರೆ ಕಡೆ ಎಲ್ಲ, ಮಂಗಳೂರಿಗಾಗ್ಲಿ, ಮಂಡ್ಯಗಾಗ್ಲಿ, ಇನ್ನೂ ಬೇರೆ ಕಡೆ ರಾತ್ರಿ ನೈಟ್ ಹೊತ್ತೆಲ್ಲ ಹೋದಾಗ ಈ ತರ ಒಂದು ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಇದುವರೆಗೂ ಆಗಿಲ್ಲ. ಇಲ್ಲಿಗೆ ಬಂದ್ರು ನನ್ಗೆ ಆತರ ಫೀಲ್ ಆಯ್ತಿಲ್ಲ. ಆದ್ರೂ ಒಂಥರ ಸಣ್ಣದಾಗ ಭಯ. ಏನು ಫೀಲ್ ಆಗ್ತಿಲ್ಲ ನಮ್ಗೆ, ಎಂಥದ್ದು ಇಲ್ಲ, ಯಾವ ಇಲ್ಲ. ಅದಕ್ಕೆ 4 ಜನ ಇದ್ದೀವಿ, 4 ಜನ ಇದ್ದೀವಿ, ಕಾಮಿಡಿ ಮಾಡ್ತಾ ಇದ್ದೀವಿ, ನಗಾಡ್ತಾ ಇದ್ದೀವಿ. ಸೊ ಅದಕ್ಕೆ ಫೀಲ್ ಆಗ್ತಿಲ್ಲ ಅನ್ಸುತ್ತೆ. ಗ್ಯಾಸ್ ಈಗ 4 ಜನ ಇದ್ದೀವಲ್ವ ನಾವು, 4 ಜನ ಇದ್ದೀವಿ, ಮಾತಾಡ್ತಾ ಇದೀವಿ, ನಗಾಡ್ತಿದ್ದೀವಿ. ಸೊ ಅದಕ್ಕೆ ಫೀಲ್ ಆಗ್ತಿಲ್ಲ ಅನ್ಸುತ್ತೆ. ಏನ್ ಕೆಲಸ ಮಾಡೋಣ, ಟೆಲಲ್ಲಿ ನಾವು ಉಳ್ತಿದ್ರೆ ನಾವು ನಿಂತ್ಕೊಳ್ಳೋಣ. ಒಬ್ಬ ಮೊಬೈಲ್ ಎತ್ಕೊಂಡು ಹೋಗ್ಲಿ, ವ್ಲಾಗ್ ಮಾಡ್ಕೊಂಡು 10 ಗಂಟೆ ಇತ್ತು ಮಾತಾಡ್ಕೊಂಡು ಹೋಗಿ. ಪರವಾಗಿಲ್ಲ, ಹಂಗೇನು ಆದ್ರೆ ನಾವು ಇದ್ದೀವಲ್ಲ, ಮನೆ ಹೋಗಿವಲ್ಲ, ಮೊದ್ಲೇ ನೋಡಿಲ್ಲ ಮಾಡ್ತಿಲ್ಲ. ಅಪ್ಪ ನಾನು ನಿಂತ್ಕೊಂಡು ನೋಡ್ತೀನಪ್ಪ. ಏನಿಲ್ಲ ಅಂತದ್ದು ನಾವು ಟೆಸ್ಟ್ ಮಾಡಕ್ಕೆ ನಮ್ದು ಈಗ ಅಂತ ಕರ್ಕೊಬೋದಿಲ್ಲ. ನಿಮ್ಗೆ ಹೇಳ್ತೀನಿ ಇದೆ ಅಂತ, ಓಕೆನಾ? ಈಗ ಒಬ್ಬೊಬ್ರೆ ಲಾಕ್ ಮಾಡ್ಕೊಂಡು ನಾನೇ ಫಸ್ಟ್ ಮಾಡ್ತೀನಿ. ನೀವು ಶುರು ಮಾಡಿ. ಓಕೆ,
ನೋಡೋಣ. ಮಿನಿಮಮ್ ನನ್ನ ಪ್ರಕಾರ 50 ಮೀಟರ್ಸ್ ಮೇಲಿದೆ. 50 ಮಿನಿಟ್ಸ್ ಮೇಲಿದೆ. ಮತ್ತೆ ಒಂದು ಶುರು ಮಾಡಿ ನಿಶಾಂತ್ ರೌಂಡ್ ಹೋಗಿದ್ದು ಹೋಗುತ್ತೀರಾ? ಸರಿ, ನಾನು ಹೋಗ್ಬರ್ತೀನಿ. ಓಕೆನಾ? ಓಕೆ, ಆಲ್ ದ ಬೆಸ್ಟ್. ನಾವು ಇಲ್ಲಿ ಇರ್ತೀವಿ. ಏನಾದ್ರು ಇದ್ರೆ ಹೋಗ್ರಿ. ಏನೋ ಇದ್ರೆ ಏನಾಗ್ಬಿಟ್ರೆ ಹೆಂಗ್ ಹೋಗ್ಲಿ? ಹಾ? ಏನಾಗ್ಬಿಟ್ರೆ ಹೆಂಗ್ ಹೋಗ್ಲಿ? ಓಡ್ಬಿಟ್ರೆ ಹೊಡೆಯುತ್ತೆ. ಓಕೆ, ಈಗ ಸೀರಿಯಸ್ ಆಗಿ ಫೀಲಿಂಗ್ಸ್ ಏನಿದೆ ಅದನ್ನ ಮಾತ್ರ ಎಕ್ಸ್ಪ್ಲೇನ್ ಮಾಡಿ. ಓಕೆ, ರೆಡಿನಾ? ಗೈಸ್, ಕನ್ನಡ ಹೋಗ್ತಾ ಇದ್ದೀನಿ ನೋಡಿ, ಏನ್ ಫೀಲ್ ಆಗುತ್ತೆ ಅಂತ. ಥ್ಯಾಂಕ್ ಯು. ಹೋಗ್ತಾ ಇದ್ದೀನಿ ನೋಡ ಏನಾಗುತ್ತೆ, ಏನಾಗುತ್ತೆ ಅಂತಲ್ಲ ಫೀಲ್ ಆದ್ರೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಷ್ಟೇ. ಆಗುತ್ತೆ ಅಥವಾ ಇದೆ ಎಕ್ಸಾಕ್ಟ್ ಆಗಿದೆ ಅಂತ ನಾನು ಹೇಳಲ್ಲ, ಹೇಳಿಟ್ಟಲ್ಲ ಇದೆಯೋ ಅಥವಾ ಇಲ್ಲೋ ನೋಡಿ. ನಾವು ಹಿಂದೆಗಡೆ ನಮ್ಮ ರೂಲ್ಸ್ ಎಲ್ಲ ಎದುರಿಸ್ತಾ ಇದ್ದಾರೆ, ಸೌಂಡ್ ಕೊಡ್ತಾ ಇದ್ರೆ. ನೋಡಿ ಹಿಂದ್ಗಡೆ ಅಲ್ಲಿ ದೂರ ನಾನು ಕತ್ಲಿ ಇರೋದ್ರಿಂದ ನಾನು ನನ್ನ ಕಡೆ ತಿರ್ಸ್ಕೊಂಡ್ರೆ ಕ್ಯಾಮ್ರಾನ ಮುಂದೇನು ಕಾಣದೇ ಇಲ್ಲ. ಒಂದು ಸೆಕೆಂಡ್ ಇದನ್ನ ಏನೋ ಇಲ್ಲೇ ಇರೋದು ನಾನು ಹೇಳ್ತಾ ಇದ್ದೀವಿ ಅಥವಾ ಮಾಡ್ತಾ ಇದ್ದೀವಿ ಅಂತಲ್ಲ. ಏನು ಉದ್ದೇಶ ಪ್ರತಿಯೊಬ್ಬರು ಮಾಡ್ತಾರೆ, ನಮ್ಮ ಕಡೆಯಿಂದ ಒಂದು ಕೊಡೋಣ ನನಗೆ ಇನ್ಫಾರ್ಮೇಶನ್ಸ್ನ ಎಕ್ಸಾಕ್ಟ್ ಆಗಿ ಅಂತ. ಈ ತುದಿಗೆ ಬಂದಿದ್ದೀನಿ, ಎಡ್ಜಿಗೆ ಬಂದಿದ್ದೀನಿ. ಈಗ ಬೇಜಾರಾಗ್ತಿದೆ, ಬಟ್ ಇವತ್ತಷ್ಟು ಲೈಟ್ಗಳಿಲ್ಲ. ಇವತ್ತೇ ವಿಡಿಯೋ ಮಾಡಕ್ ಬಂದಿದ್ದೀವಿ ನಾವು. ಕಂಪ್ಲೀಟ್ ಡಾರ್ಕ್ನೆಸ್ ಇದೆ. ನಾವು ಲೈಟ್ ತರೋದು ಕೂಡ ಮಾಡ್ತೀವಿ ಇವತ್ತು. ಕಂಪ್ಲೀಟ್ ಲೈಟ್ ಕೂಡ ತರಲಿಲ್ಲ ನಾವು. ನಮ್ಮ ಹುಡುಗರು ಲಾಸ್ಟ್ ನಿಂತಿದ್ದಾರೆ, ನೀವು ಕಾಣಿಸಿದ ಲೈಟ್ ನಿಮಗೆ ಆ ತುದಿಯಲ್ಲಿ ನಿಂತಿದ್ದಾರೆ. ಇದು ಆಕ್ಚುಲಿ ನಾವು ಇದನ್ನ ಬೇಸಿಕ್ ಒಂದು ಲೊಕೇಶನ್ ಅಂತ ಚೂಸ್ ಮಾಡಿ ಬಂದಿದ್ದೀವಿ ಫಸ್ಟ್ ವಿಡಿಯೋ. ತುಂಬ ಏನು ಎಕ್ಸ್ಪ್ಲನೇಷನ್ ಮಾಡೋದು ಬೇಡ, ತುಂಬ ಏನು ಬೇಡ ಅಂತೇಳಿ, ಹೆವಿ ಬೇಡ ಅಂತೇಳಿ. ಇದಾದ್ಮೇಲೆ ಮೇನ್ ಲೊಕೇಶನ್ಸ್ ಇದೆ ಇನ್ನು ನಮಗೆ, ಕಾಂಟೆಂಟ್ ಲೊಕೇಶನ್ಸು ಟ್ರೈ ಮಾಡಿ. ನೀವು ವಾಪಸ್ ಹೋಗ್ತಿದ್ದೀನಿ ತುದಿಗೆ ಮಗನ ಮಳೆ ಬಂದ್ಬಿಟ್ಟು ಆಗಿದ್ದಲ್ಲ, ಪೂರ್ತಿ ನೀರು ತುಂಬಿದೆ. ಅಯ್ಯೋ ಅಮ್ಮ, ಕಬಡ್ಡಿ ಅಷ್ಟೇ ಗೈಸ್, ಬಂದೆ. ಏನು ಫೀಲ್ ಆಗಿಲ್ಲ, ಮತ್ತೆ ವೈಬ್ರೇಷನ್ಸ್ ಏನೂ ಇಲ್ಲ ಗೈಸ್. ಬಿಟ್ಟುಗೋ, ನನಗಂತ ಏನು ಫೀಲ್ ಆಗಿಲ್ಲ. ರಾಹುಲ್ ನೋಡ್ತಾ ಇರ್ಬೋದು, ಈ ವಿಡಿಯೋ ಹಿಡಿದ್ರೆ ಸುಮ್ಮನಾಗಿ ದೇವ್ರ ಕೈ ಮುಗಿತಾ ಇತ್ತು. ಹೌದಲ್ಲ ಸೆಕೆಂಡ್ ಬರ್ತೀಯಾ? ಶಿವ ಎಂತ ಆಯ್ತು ಬಿಡಿ. ಭಯ ಆದಾಗ ತಲೆ ಕೆಡಿಸ್ಕೊಂಡ ಹೋಗೋದಕ್ಕಂದ್ರೆ ಸಕ್ಕತ್ತ ಭಯ ಐತೈತೆ. ಇವ್ರು ಬೇರೆ ಇನ್ನೇನು ಎದುರಿಸ್ತಾರೆ. ಗಾಡಿ ಏನೋ ಕಾಣಿಸ್ತಿಲ್ಲ, ಗೊತ್ತೈತಲ್ಲ, ಏನೋ ಭಯ ಐತಲ್ಲ. ಅಲ್ಲಿ ಎದುರಿಸ್ಬೇಡಿ, ಎದುರಿಸ್ತಾರೆ ನಮ್ಗೆ. ಸುಮ್ಮನೆ ಬೆಳಿಗ್ಗೆ ಹೋಗ್ತೀರ, ಸುಮಾರು ಸಲ ಸ್ಕೂಟರಲ್ಲಿ ಓಡಾಡಿದ್ದೀನಿ. ಆ ಥರ ಏನೋ ಒಂದು ಇದೇನಾಗಿಲ್ಲ. ಭಯ ಐತೆಲ್ಲ, ಎದುರಿಸ್ಬೇಡಿ. ಅರ್ಧಕ್ಕೆ ಬಂದಿದ್ದೀನಿ, ಅರ್ಧದಲ್ಲಿ ನಿಂತಿದ್ದೀನಿ. ಇವಾಗ ಅರ್ಧ ಹೋಗ್ಬೇಕು. ಗಣಪತಿ ಗಜಮುಖನೇ ಇಂದ್ರಗೆ ಬಂದು ಭಯ
ಐತೈತೆ ಸ್ವಲ್ಪ, ಆದ್ರೂ ಏನೋ ಇದ್ದೀವಿ ಹೈವೇ ದೂರ ಇದೆ. ಸದ್ಯಕ್ಕೆ ಇವಾಗ ಬಂದಲ್ಲ, ಏನ್ ಭಯ ಏನಾಗಿಲ್ಲ, ಆರಾಮಾಗಿ ಹೋಗ್ಬೋದು. 4 ಜನ ಇದ್ರು ಅಷ್ಟೇ, 3 ಜನ ಇದ್ರು ಅಷ್ಟೇ, ಒಬ್ರು ಇದ್ರು ಅಷ್ಟೇ, ಏನ್ ಭಯ ಆಗಿಲ್ಲ ಅಂತ ಹೇಳ್ತಾ ಇದೀನಿ ಅಷ್ಟೇ. ಆದ್ರೆ ಕಾಮನ್ ಆಗಿ ಒಳಗಡೆಯಿಂದ ಸ್ವಲ್ಪ ಭಯ ಐತೈತೆ. ಅಂದ್ರೆ ಏನು ಹೇಳೋದಿಲ್ಲ, ನಾವೀಗ ನಮ್ಮ ಏನೋ ಅಸ್ಯೂಮ್ ಮಾಡ್ತೀವಲ್ಲ, ನಾವೇನ್ ಥಿಂಕ್ ಮಾಡ್ತೀವಲ್ಲ, ಅದು ನಮ್ಮ ಆತರ ಯಾರೋ ಇದ್ದಾರೇನೋ ಹಿಂದೆ ಆತರ ಒಂದು ಫೀಲ್ ಕೊಟ್ಬಿಡುತ್ತೆ. ಏನೋ ಅನ್ಕೊಳ್ಳದೆ ನಾವು ಆರಾಮಾಗಿ ಹೋಯ್ತಿದ್ರೆ ಅದು ಏನೋ ಅನ್ಸೋದಿಲ್ಲ. ನಾವು ಅಂದ್ಕೊಂಡಾಗ್ಲೇ ಅದು ಏನಾರು ಹಿಂಗೆ ಐತೆ ಹಿಂದೆ ಐತೆ, ಇವಾಗ ನೋಡಿ ಹಿಂದೆ ಐತೆ ಅಂತ ತಿರುಗಿ ನೋಡೋದು, ಆತರ ಎಲ್ಲ ಏನೋ ನಾವೇ ಥಿಂಕ್ ಮಾಡೋದು ಅಷ್ಟೇ. ಆತರ ಏನು ಇರೋದಿಲ್ಲ. ಹೋಗಿಂತ ಮುಂಚೆ ಇವರೇ ಎದುರಿಸ್ತಾ ಇದ್ದಾರೆ ನಮಗೆ. ನೋಡಿ ಆರಾಮಾಗಿ ಹೋಗಿ ಬಂದಿದ್ದೀನಿ, ಸ್ವಲ್ಪ ಭಯ ಇದ್ರೂ ಏನಿಲ್ಲ. ಏನು ಅನ್ಸಿಲ್ಲ, ಸ್ವಲ್ಪ ಈಗ ಬಂದಿದ್ದೀನಿ. ಈಗ ನಾನೇ ಮನಸ್ಸು ಹೇಳ್ತೀನಿ, ಚಲೋ ಪುಕ್ಕ ಅಂತ ಯಾರು ಹೇಳಕ್ಕಾಯ್ತಲ್ಲ, ಇವ್ರು ಬೇರೆ ಸೈಡ್ ಹೋಗ್ಬಿಟ್ಟಿದ್ರು. ನಾನು ತೋರ್ಸ್ಕೋಬಾರ್ದು ಅಂತ ಹೇಳಿ ಗಟ್ಟಿ ಮನ್ಸ್ ಮಾಡಿ ಹೋಗಿ ಬಂದಿದ್ದೀನಿ. ಬೆಳಿಗ್ಗೆ ಜ್ವರ ಬರುತ್ತಾ ಇರೋ ಅದಂತೂ ಗೊತ್ತಿಲ್ಲ. ಈಗ ಜ್ವರ ಬಂದಿರೋನು ಕೊಡಿ, ನಾನ್ ಭಯ ಬಿಡಲ್ಲ. ಇವ್ ಕಳ್ಸೋಣ ಇಷ್ಟ ಥರ್ಡ್ ನೀವು ಹೋಗಿ. ನಾನು 3ನೇ ಅಲ್ಲ 4ನೇ ಅಂದಾನು, ನಾನು 4ನೇ ಓಕೆ. ನಂದಿದು ಇದು ಸುಭಾಷ್, ಇದು ನಿಶಾಂತ್, ಇದು ನಿಶಾಂತ್, ಇದು ಸುಭಾಷ್. ಉಲ್ಟಾ ಮಾಡಿದ್ದೀನಿ. ಸುಭಾಷ್ ಏನು ಇದು ಸೀರಿಯಸ್ ಮ್ಯಾಟರ್. ಇದು ಬಿಲ್ಡಿಂಗ್ ಹಿಡಿದಿದೆ, ಇದು ಸುಭಾಷ್, ಇದು ನಿಶಾಂತ್. ನಾನು ಸುಭಾಷ್ ಇಟ್ಕೊಂಡೆ, ನಾನು ಇದು ಸುಭಾಷ್, ಇದು ನಿಶಾಂತ್ ಅಂತ ಹೇಳ್ಕೊಂಡಿದ್ದು. ನಾನು ಸುಭಾಷ್ ಇಟ್ಕೊಂಡೆ, ಅಂದ್ರೆ ಇವ್ನು ಹೋಗ್ಬೇಕಾನೆ. ಅಣ್ಣ ಲಾಜಿನ ಗೆಸ್ಟ್ ಮಾಡೋಣ, ನಾನು ಸುಭಾಷ್ ಇಟ್ಕೊಂಡೆ, ಸುಭಾಷೇ ಹೋಗ್ಬೇಕು. ಅಲ್ಲ, ತಪ್ಪೇನ ಹೋಗಿ ಸುಭಾಷ್ ಗೊತ್ತಾ, ಇಬ್ಬರೇ ಹೇಳ್ತೀನಿ, ಒಬ್ರು ಹಿಡ್ಕೋಬೇಕು. ಅದಕ್ಕೆ ನಾನು ಮುಂದೆ ಹೇಳ್ಕೊಂಡೆ ಸುಭಾಷ್ ಯಾವಾಗಲೂ ಮೋಸ. ಈ ತರ ಪ್ರಯತ್ನಗಳ ಯಾರು ಮಾಡಬೇಡಿ. ಯಾಕೆ ಅಂತಂದ್ರೆ ಏನಾದ್ರೂ ತೊಂದರೆ ಆದ್ರೆ ಮಾತ್ರ ನಿಜವಾಗ್ಲೂ ನಾವು ಸುಮ್ಮನೆ ದೆವ್ವ ಕತ್ಲೆ ಎಲ್ಲ ಆಕ್ಸಿಡೆಂಟ್ ಆಗಿದೆ ಏನೇ ಹೇಳ್ಬೋದು, ಬಟ್ ಎಲ್ಲ ಜಾಗದಲ್ಲೂ ಅದ್ರದೇ ಆದಂತ ಶಕ್ತಿಗಳು ಇರ್ತವೆ. ನಾವು ಅದಕ್ಕೆ ತೊಂದರೆ ಮಾಡಿದ್ರೆ ಅವು ನಮಗ್ ತೊಂದರೆ ಮಾಡ್ತವೆ. ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಈ ಭಯ ಅನ್ನೋದೆಲ್ಲ ಗೊತ್ತಿಲ್ಲ ನಮ್ಗೆ. ಬಟ್ ಬೇರೆಯವ್ರು ಭಯ ಪಡ್ತಾರಲ್ಲ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ, ನಮ್ಗೇನಾದ್ರು ಫೀಲ್ ಆಗುತ್ತಾ ನೋಡೋಣ ಅಂತೇಳಿ ಬಂದಿರೋದಷ್ಟೇನೆ. ಈ ಕಡೆ ಎಡ್ಜಿಗೆ ಬಂದಿದ್ದೀನಿ ಆಕ್ಚುಲಿ. ನೋಡಿ ಆ ಕಡೆ ಎಡ್ಜಲ್ಲಿ ಇದ್ದಾರೆ, ಅವ್ರು ತೋರಿಸ್ತೀನಿ. ಆ ಕಡೆ ಎಡ್ಜಲ್ಲಿ ಇದ್ದಾರೆ ನೋಡಿ, ಮಿನಿಮಮ್ 50 ಮೀಟರ್ಸ್ ಇದೆ. ಮೇಲ್ಗಡೆ ಗೋಡೆ ನೋಡಿದ್ರೆ ಮೇಲ್ಗಡೆ ಆಮೇಲೆಲ್ಲ ತೋರಿಸ್ತಾರಲ್ಲ. ಆಕ್ಚುಲಿ ನಾವು ಯಾರದು ಶಾರ್ಟ್ ಫಿಲ್ಮ್ RR ಮಾಡಿದೀವಿ, ಅದನ್ನು ಕೂಡ ಅದು PRX ಸ್ಟುಡಿಯೋಸ್ ಅಲ್ಲೇ ಇದೆ. ಅದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಎಫೆಕ್ಟ್ಸ್ ಎಲ್ಲ ಯೂಸ್ ಮಾಡಿ ದೆವ್ವ ಗೋಡೆ ಮೇಲೆಲ್ಲ ನಡೆದಾಡೋ ತರ ಎಲ್ಲ ಮಾಡಿದೀವಿ. ನೀವು ಹೋಗಿ ಅಬ್ಸರ್ವ್ ಮಾಡ್ಬೋದು. ಯಾರಾದ್ರು ಶಾರ್ಟ್ ಫಿಲ್ಮ್ 3 ಪಾರ್ಟ್ ಇದೆ ಮತ್ತೆ ಫುಲ್ ಪಾರ್ಟು ಇದೆ, ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಈ ತರ ಎಕ್ಸ್ಪೀರಿಯನ್ಸ್ ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೇಳೋದಲ್ಲ, ಭಯ ಇಲ್ಲ, ಬಟ್ ಕ್ಯೂರಿಯಾಸಿಟಿ. ಏನಾದ್ರು ಒಂದು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಸರಿ ಯಾಕೆ ಬೇಕಿತ್ತು ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಏನೂ ಆಗಿಲ್ಲ ಅಂತಂದ್ರೆ ಕೆಲವ್ರಿಗೆ ಧೈರ್ಯ ಕೊಟ್ಟಾಗುತ್ತೆ. ನಾವು ನೋಡಿ ಇಂಥ ಜಾಗದಲ್ಲಿ ನಾವು ಓಡಾಡಿದೀವಿ, ಏನೂ ಆಗಿಲ್ಲ ಅನ್ನೋದು. ಮತ್ತೆ ಮೇನ್ ಏನಪ್ಪಾ ಅಂತಂದ್ರೆ ಇಲ್ಲಿ ರಾಬ್ರಿಗಳಾಗ್ತದೆ. ಯಾಕೆಂದ್ರೆ ಫುಲ್ ಕತ್ಲೆ ಇರುತ್ತೆ, ಒಬ್ಬೊಬ್ರು ಪರ್ಸನ್ ಬರ್ತಾರೆ ಆ ಟೈಮಲ್ಲಿ. ರಾಬ್ರಿಗಳಾಗಿದ್ದಾವೆ, ಇಲ್ಲ ಅಂತಲ್ಲ. ಈಗ ನೆಕ್ಸ್ಟ್ ದಯವಿಟ್ಟು ಮಾತನ್ನ ನಿಶಾಂತ್ ಹೇಳ್ಬೇಕಾಗ್ತದೆ.
ಸಾಕು 3 ಜನ ಹೋಗಿ ಬಂದಿದ್ದೀಯಾ? ನಾನೇ ಹೋಗಿದ್ದೆ. 3 ಜನ ಹೋಗಿ ಬಂದೇನಿಲ್ಲ, ನಾನು ಹೋಗಿ ಏನು ಅಂತದೆ ಮೀಟ್ರ್ ಇದೆಯಾ ಇಲ್ಲೋ ಅಷ್ಟೇ ಮ್ಯಾಟ್ರ್ ಇದು. ಮ್ಯಾಟ್ರ್ ಇದು ಬಗ್ಗೆ ಅಲ್ಲ, ಕಿಲೋಮೀಟರ್ ಬರ್ಲಿಲ್ಲ ಅಂದ್ರೆ ಗೊತ್ತಲ್ಲ. ಒಳಗೆ ಭಯ ಆಯ್ತದೆ, ಗೊತ್ತಿದ್ರೆ ಬೆಲ್ಲ ತಗೊಂಡಿದ್ದೆ. ಯಾರ ಇದ್ದಾರ ಅಂತ ಯಾರಿದ್ದಾರೆ ಅಂತ ಅಂಡರ್ ಪಾಸ್ ಅಲ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮನೇಲಿ ತಲೆಕಾಲು ಸಾಂಬಾರು ಮಾಡಿದ್ರು, ತಿನ್ಕೊಂಡು ನಿಮ್ದಾಗಿದ್ದೆ, ತಿನ್ಕೊಂಡು ನಿಮ್ದೆ ಮಲ್ಕತ್ತಿದ್ದೆ. ಇವನು ಅದು ಬೇರೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಟೈಮ್ ನೋಡ್ರು 11 ಗಂಟೆ ಆಗೈತೆ. ಈ ಅಂಡರ್ ಪಾಸ್ ಹೋಗು ಅಂತಲ್ಲ, ಹೆಂಗೆ ಹೇಳಿ? ಇವೆಲ್ಲ ಏನ್ ಕಾಮ ಇದಕ್ಕೆಲ್ಲ ಭಯ ಬಿದ್ರೆ ಅದಲ್ಲ. ಬಂದ್ಬಿಟ್ಟು ಈ ಕಡೆಗೆ ಬಂದ್ಬಿಡ್ರಿ, ಈ ಕಡೆಗೆ, ಆ ಕಡೆ ಬೇಡ, ಬಂದ್ಬಿಡ್ರಿ. ನೀವು ಒಬ್ಬಂಡೆ ಕಳ್ಸ್ಬಿಟ್ರಲ್ಲ, ಹಂಗ್ ನೋಡ್ರಿ ಏನು ಆಗುತ್ತೆ. ಅವಾಗ ನೀವು ಯಾರ ಬಂದಾಗ ನಂದೆ ಅಂತಾರೆ ಅವಾಗ. ದೆವ್ವಾಗಿ ಬಾ ಏನಿಲ್ಲ, ಸುಮ್ಮನೆ ನೀವೆಲ್ಲ ಇಪ್ಪತ್ತು ಬಿಡಿ. ನಾವು ಗೊತ್ತಲ್ಲ ಇವಕ್ಕೆಲ್ಲ ಭಯ ಬಿದ್ದಲ್ಲ, ಇವಕ್ಕೆಲ್ಲ ಭಯನೇ ಬಿಡೋದಲ್ಲ. ತುಂಬಾ ಧೈರ್ಯ ಹೋಗ್ಸಕ್ಕೆ ಇಲ್ಲಿ ಅವ್ರೆ ಇಲ್ಲ ಇಲ್ಲ ಬಂದ್ಬಿಟ್ಟೆ. ಇವಕ್ಕೆಲ್ಲ ಭಯ ಬಿದ್ದಲ್ಲ, ಕ್ಯಾಮ್ರಾ ಭಯ ಇದ್ದದು ಏನು ಹೋಗಿಲ್ಲ. ಅಲ್ಲ ಇದು ನೋಡದೆ ನಾಯಿ ಮರಿ ಅಲ್ಲ ಆಕ್ಚುಲಿ ನೋಡಿ ನಾಯಿ ಮರಿ ಆಕ್ಚುಲಿ ಚಿರತೆಗಳೆಲ್ಲ ಇದಾವೆ ಅಂತಾರಲ್ಲ, ಹೇಳಕ್ಕಾಗಲ್ಲ. ಕಾಜಿನ ಬಂದಿದ್ರೆ ಅಲ್ಲ ನನ್ಗೆ ಒಟ್ಟಾಗಿ ನಾಯಿ ಈಗ ಬೇಗ ಓಡೋಣಲ್ಲ. ಓಕೆ ಗಾಯ್ಸ್, ಈಗೆಲ್ಲ ಮುಗೀತು, ನಮ್ಗೇನು ಫೀಲ್ ಆಗಿಲ್ಲ. ತುಂಬಾ ಟೈಮ್ ಆಗಿದೆ, 11:30 ಆಗಿದೆ, 11:15 ಆಗಿದೆ. ನಮ್ಮಂತೂ ಏನು ಫೀಲ್ ಆಗಿಲ್ಲ. ಹೋದಂಗಾಯ್ತು. ಯಾವಾಗಲೂ ತಮಾಷೆ ಅಲ್ಲ ಸರ್. ಸೀರಿಯಸ್ ಬೈಕ್ ಹತ್ರ ಸೀರಿಯಸ್ ಬೈಕ್ ಹತ್ರ ಹಿಂದೆಗಡೆ ಯಾರೋ ಹೋದಂಗಾಯ್ತು. ನಾನು ಕಾಣಿಸ್ತಾ ಅಲ್ಲಿ ನೋಡೋಣ ಈಗ ಬಂದ್ರೆ ಹೋಗೋಣ. ನೀವು ಹೇಳ್ದಂಗೆ ಮಾಡಿ 2 ನಿಮಿಷ ನೀವು ಹೋಗೋದ್ರೆ ಹೋಗಿ. ನಿಂತ್ಕೊಂಡು ಏನಿಲ್ಲ ಅನ್ನೋ ಅವನ್ಗೆ ರಾಹುಲ್ ಯಾಕೆ ಹಿಂಗ್ ಕೊಡ್ತಾನೆ? ನಿಂತ್ಕೊ ರಾಹುಲ್. ಏನಿಲ್ಲ ಸುಮ್ನಿರೋ, ಯಾಕೋ ಯಾಕೆ ರಾಹುಲ್ ಏನಾಯ್ತು? ಸರಿ ಎಲ್ಲ ಮುಗಿದ್ಮೇಲೆ ಹಂಗ್ ಕೊಡ್ಬೇಕಾರ. ನಿಂತ್ಕೋಬೇಕು. ನಾವ್ ಇರ್ಲಿಲ್ವ ಅಲ್ಲಿ? ಯಾಕೆ ಕೊಡ್ ಬಂದೆ ಹಂಗೆ? ಎಲ್ಲ ತಮಾಷೆ ಸೀರಿಯಸ್ ಆಗಿ ಅವಾಗ್ಲೇ ಹೇಳಿ ನಾನು ಹೋಗೋದಂತ. ಅಲ್ಲ ಆಯ್ತು ಹೇಳಿದ್ರು ನೀವು, ಅದ್ ನಾವಿಲ್ಲ ಜೊತೆಗೆ ಓಡೋ ಓಡೋ ಅವಶ್ಯಕತೆ ಏನಿತ್ತು? ಏನು ಹೆಚ್ಚು ಕಮ್ಮಿ ಆದ್ರೆ ಮನೆಗೆ ಯಾರು ಹೇಳೋರು? ಹೇಳ್ಬೇಕು ನೋಡ, ಹಂಗಂತ ಓಡ್ ಬಂದ್ಬಿಟ್ರೆ ಫಾಲೋ ಮಾಡ್ತಿದ್ರ
ನನ್ನಿಂದ ಏನೋ ಪಾಸ್ ಆಯ್ತಣ್ಣ ಅವಾಗಲೂ ನಾನು ವಿಡಿಯೋ ಮಾಡ್ಕೊಂಡು ಸರಿ, ಮಾತಾಡ್ಬೇಕಲ್ವಾ? ಅದನ್ನ ನಾನು ಹೇಳಿದೆ ಎಷ್ಟೊತ್ತು ಹೇಳೋದು ಲಾಸ್ಟ್ ಗೊತ್ತಾ ನಿಮಗೆ ಯಾರೋ ಮೂಗ್ತಾಗ ಆಯ್ತು ಅಲ್ಲಿ ಸರಿ ಕಣ, ಓಡ್ ಬಂದ್ರೆ ಆಗುತ್ತೆ ಅಲ್ಲಿ ಹೇಳ್ಬೇಕು. ಯಾರೋ ಮೂಗ್ತಾಗಿದ್ರೆ ಓಡ್ ಬಂದಿದ್ದೀಗ ನಾವೆಲ್ಲ ಇದ್ದೇನೆ ಅಲ್ಲೇನೆ. ಹಂಗಂತ ನಮ್ಮನ್ನು ಬಿಟ್ಟು ಬಂದ್ಬಿಟ್ಟು ಅದು ಹೇಳ್ತೀನಿ ತಾನೇ ನಿನಗೆ. ಇವನ್ ಭಯ ಬಿದ್ದ ಅಂತ ನಾನು ಓಡ್ ಬಂದೆ ಇಷ್ಟೊಂದು ಗಂಟೆ ಎಲ್ಲ ಚೆನ್ನಾಗಿತ್ತು. ಕೊನೆ ಮೂಮೆಂಟ್ ಏನಾಯ್ತು ಅಂತ ಗೊತ್ತಿಲ್ಲ, ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ಭಯ ಅಲ್ಲಕಲ್ಲ ಹೇಳಿದ್ರು ನಿಮ್ಗೆ ಹಿಂದೆಗಡೆ ಯಾರೋ ಪಾಸ್ ಆದ್ರಕಲ್ಲ ಅಂತ. ಯಾರೋ ಪಾಸ್ ಆಗ್ಬಿಟ್ರು, ನಿಂಗೆ ಹೇಳಿಲ್ಲ ಹಿಂದೆಗಡೆ ಪಾಸ್ ಆಗಿದ್ರು ಅಂತ. ಅಣ್ಣ ಹೇಳ್ತಾರಣ್ಣ ಪಾಸ್ ಆಯ್ತು ಅಂತ. ಓಕೆ ಗೈಸ್, ಗೊತ್ತಿಲ್ಲ ಇಲ್ಲಿ ಏನಾಯ್ತು ಏನಾಗ್ತಿದೆ ಅಂತ. ಅವ್ರಿಬ್ರಿಗೆ ನಿಶಾಂತ್ ಮತ್ತೆ ರಾಹುಲ್ಗೆ ಏನೋ ಅನಿಸಿದೆ, ಫೀಲ್ ಆಗಿದೆ. ಸೊ ಅಲ್ಲಿಂದ ಓಡಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿ ಬಂದೆಲ್ಲ ಕಿತ್ತ ಹಾಕ್ತಿದ್ದಾರೆ, ಏನಾಯ್ತು ವೇಟ್ ಮಾಡ್ಬೇಕಾಯ್ತಲ್ವಾ ಅಂತ, ಯಾಕೆ ಬಂದ್ರಿ ಅಂತ. ಏನು ಮಾಡ್ಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ಯಾವುದು ಬೇಕು ಬೇಕು ಅಂತ ಮಾಡಿಲ್ಲ, ಬೇಕು ಬೇಕು ಅಂತ ಮಾಡಿದ್ರೆ ಬೇರೆನೇ ಆಗ್ತಿತ್ತು. ಏನೇನೋ ಮಾತಾಡ್ತೀವಿ. ಹೇಳ್ತೀರೋ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ಇನ್ನು ಎಷ್ಟೇ ಎದುರ್ಕೊಂಡು ಪ್ಯಾಂಟ್ ಯಾವ ಮಾಡ್ತಾರೋ ಕರ್ಕೊಂಡ್ ಬಂದೇ ಬರ್ತೀನಿ ವಾಪಸ್. ಬೇಗ ಮನೆ ಹೇಳ್ತೀನಿ, ಮನೆ ಹೋಗದ ಅಂತ ಇಲ್ಲೇ ಅಂತ. ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋ ಬಾಯ್.